ನಿಯಮದ ಪ್ರಕಾರ ಸುತ್ತ ಯಾವುದು ರಥೋತ್ಸವ ಇದು ಮಾಡೋ ಸಂದರ್ಭದಲ್ಲಿ ಹಿಂದೂಯೇತರ ಯಾರಿಗೂ ಮುಸ್ಲಿಮರು ಯಾರಿಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಇದರಲ್ಲಿ ನಿಯಮದಲ್ಲಿದೆ. ಅದಕ್ಕಾಗಿ ದಯವಿಟ್ಟು ಅದನ್ನು ಸಹ ಮಾಡಿ ಈ ಸುತ್ತಮುತ್ತ ರಥೋತ್ಸವದ ಸಮಯದಲ್ಲಿ ಮಾಡುವಂಥ ಏನು ಈ ಪುರಿ ಮತ್ತು ಸಣ್ಣ ಸಣ್ಣ ಇದರ ವ್ಯಾಪಾರ ಯಾರು ಮಾಡೋದಂದರೆ ಅದನ್ನು ಹಿಂದೂಗಳಿಗೆ ಕೊಡಬೇಕು, ಹಿಂದೂಗಳು ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ಅಂತಕ್ಕಂಥದ್ದು ಅದೊಂದು ಮನೆ. ನಾಳಿದ್ದು 10ನೇ ತಾರೀಕಿಗೆ ಇರ್ತಕ್ಕಂತಹ ಏನು ಚೆನ್ನಕೇಶವ ಸ್ವಾಮಿ ರಥೋತ್ಸವ ಇದೆ. ಆ ರಥೋತ್ಸವ ಇಡೀ ದೇಶಕ್ಕೆ ಒಂದು ಬಹಳ ಮಾದರಿ ಮತ್ತು ಐತಿಹಾಸಿಕ ರಥೋತ್ಸವ. ಆ ರಥೋತ್ಸವದಲ್ಲಿ ಹಿಂದೆ ಯಾವ ಕಾರಣದಿಂದ ಗೊತ್ತಿಲ್ಲ ಒಂದು ಪದ್ಧತಿಯಿಂದ ಇರ್ತಕ್ಕಂಥದ್ದು ಏನೋ ಒಂದು ರಥದ ಎದುರುಗಡೆ ಕುರಾನ್ ಪಠಣ ಮಾಡುವಂಥದ್ದು ಏನು ಕಾಜಿ ಬಂದ್ಬಿಟ್ಟು ಕುರಾನ್ ಪಠಣ ಮಾಡ್ತಾರೆ. ಅದನ್ನು ಮಾಡಬಾರ್ದು ಅಂತ ಕಳೆದ ಹಲವಾರು ವರ್ಷಗಳಿಂದ ಮನವಿಯನ್ನು ಕೊಡ್ತಾ ಇದ್ವಿ. ಕಳೆದ 3 ವರ್ಷಗಳಿಂದ ಅದನ್ನು ಪೂರಕವಾಗಿ ಸ್ಪಂದನೆ ಮಾಡಿ ಅಲ್ಲಿ ಮಾಡದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೀವು ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ DC ಅವರು ಎಲ್ಲರೂ ಕ್ರಮ ತಗೊಳ್ತಿದ್ದಾರೆ. ಈ ವರ್ಷವೂ ಸಹ ಮಾಡಬಾರ್ದು ಅಂತ ದಯವಿಟ್ಟು ಅದಕ್ಕೋಸ್ಕರ ಮನವಿ ಮಾಡ್ತಾ ಇದ್ವಿ. ಮತ್ತು ಅವರಿಗೆ ಈಗ ಏನಂತ ರಥದ ಎದುರುಗಡೆ ಬರುವಂಥದ್ದು ಮತ್ತು ಈ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಗೋಡೆ ಹತ್ರ ನಿಂತ್ಕೊಂಡು ಪೊಲೀಸರು ನಿಂತ್ಕೊಂಡ ಸಂದರ್ಭದಲ್ಲಿ ಬೇರೆ ಭಕ್ತರುಗಳಿಗೆ ಮತ್ತು ಕಾರ್ಯಕರ್ತರು ಪ್ರಚೋದನೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಅವರಿಗೆ ಏನು ಮರ್ಯಾದೆಯನ್ನು ಮಾಡಬೇಕು ಅಂತ ಅದನ್ನು ಮಾಡುವಂಥದ್ದು ಪದ್ಧತಿ, ಅದಕ್ಕೇನು ನಮ್ಮ ಅಭ್ಯಂತರ ಇಲ್ಲ. ಆದರೆ ಇದನ್ನು ಮಾತ್ರ ಯಾವುದೇ ಮಾಡಬೇಕು. ಮತ್ತು ಮೊನ್ನೆ ಇಲ್ಲಿ ನಡೆದಂಥ ಶಾಂತಿ ಸಭೆಗಳು ಸಹ ಇಡೀ ಬೇಲೂರಿನಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು ಸಹ ನಾವು ಯಾವುದೇ ಕಾರಣಕ್ಕೂ ಅದನ್ನು ಇದು ಮಾಡ್ತಾ ಇಲ್ಲ, ನಮ್ಮದೇನು ಇದೇನಿಲ್ಲ. ಆದರೆ ಅವ್ರು ಯಾವುದೋ ಮಾಡ್ತಿರೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ಏನು ಹಿಂದೆ ಏನು ಮ್ಯಾನ್ಯುವಲ್ನಲ್ಲಿ ಏನು ನಿಯಮದ ಪ್ರಕಾರ ಏನಿದೆ ಎಲ್ಲರಿಗೂ ಪೊಲೀಸರಿಂದ ಹಿಡಿದು ಬೇರೆ ಅಡ್ಡೆ ಬರುವಂಥವ್ರು ಬೇರೆಯವ್ರಿಗೆ ಯಾರ್ಯಾರಿಗೆ ಏನೇನು ನೀವು ಮರ್ಯಾದೆ ಮಾಡಬೇಕು ಅಂದರೆ ಅದೇ ರೀತಿ ಯಥಾವತ್ತು ಇವ್ರಿಗೂ ಮಾಡಿ ಅದು ಮಾಡಬೇಕು ಅಂತ ತಿಳ್ಕೊಂಡು ಮತ್ತು ದಯವಿಟ್ಟು ಯಾವುದೇ ಕಾರಣಕ್ಕೂ ಕುರಾನ್ ಪ್ರಕರಣ ಆಗಬಾರ್ದು ಅಂತ 10ನೇ ತಾರೀಕಿಗೆ 10 ಏಪ್ರಿಲ್ 2025ನೇ ತಾರೀಕಿಗೆ ಬೇಲೂರಿನ ಒಂದು ಐತಿಹಾಸಿಕ ಚೆನ್ನಕೇಶವ ದೇವಸ್ಥಾನದಲ್ಲಿ ನಡೆಯುವಂಥ ರಥೋತ್ಸವದಲ್ಲಿ ಈ ಒಂದು 2-3 ವರ್ಷಗಳಿಂದ ತಾಲೂಕಾಡಳಿತ ಮುಜರಾಯಿ ಇಲಾಖೆ ಅಲ್ಲಿ ಕುರಾನ್ ಪಠಣ ಮಾಡಬಾರ್ದು ಅಂತ ಕಲ್ಪಿಸ್ತಕ್ಕಂಥ ನಿಯಮವನ್ನು ಜಾರಿ ಮಾಡಿದೆ. ಆದರೆ ಈ ಸಲನೂ ಅದಕ್ಕಿಂತ ಮುನ್ನೆಚ್ಚರಿಕವಾಗಿ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಮನವಿ ಮಾಡ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಲ್ಲಿ ರಥದ ಮುಂದೆ ಕುರಾನ್ ಪಠಣ ಮಾಡಬಾರ್ದು ಮತ್ತು ಅವರನ್ನು ಆ ಜಾಗದಲ್ಲಿ ಎಲ್ಲೂ ಸಹ ಕಾಣದ ರೀತಿಯಲ್ಲಿ ಮಾಡಬೇಕು ಅಂತ ಮತ್ತು ಮ್ಯಾನ್ಯುವಲ್ನಲ್ಲಿ ಇರೋ ಪ್ರಕಾರ ಏನು ನಿಯಮ ಇದೆ ಅವರಿಗೆ ಕಾಣಿಕೆ ಕೊಡಬೇಕಾಗಿರ್ತಕ್ಕಂಥ ಅದರದ್ದು ಯಾವುದೋ ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ಬರುವಂಥದ್ದು ರಥದ ಮುಂದೆ ನಿಲ್ಲುವಂಥದ್ದು ಮತ್ತು ದೇವಸ್ಥಾನದ ಗೋಡೆ ಹತ್ರ ನಿಲ್ಲುವಂಥದ್ದು ಇದು ಯಾವುದೂ ಆಗಬಾರ್ದು ಅಂತ ಮನವಿ ಮಾಡೋಕ್ಕೆ ದಿನಾಂಕ 10/4/2025ನೇ ತಾರೀಕಿಗೆ ಏನು ಬೇಲೂರಿನ ಐತಿಹಾಸಿಕ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು 10ನೇ ತಾರೀಕು ನಡೆಯುವಂಥ ಗಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಅಲ್ಲಿ ಕಾಜಿ ಒಬ್ಬರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ರು. ಹಾಗಾಗಿ ಕಳೆದ 3 ವರ್ಷಗಳಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟಲ್ಲಿ ದಿನಾಂಕ 10ನೇ ತಾರೀಕು ನಡೆಯುವಂತಹ ಏನು ರಥೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಹಾಗೆಯೇ ಆ ಮನವಿಯನ್ನು ಇವತ್ತು ಸ್ವೀಕಾರವನ್ನು ಮಾಡಿ ಅದನ್ನು ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರೆ, ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸಹ 10ನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕಾಜಿಯವರಿಗೆ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ. ಇವತ್ತು ನಾವು ಈಗ ತಹಸೀಲ್ದಾರ್ ಅವರಿಗೆ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಅಧಿಕಾರಿಯವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಮಾನ್ಯ ಶಾಸಕರವರಿಗೆ ಕೊಟ್ಟು ಮನವಿಯನ್ನು ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಸಹ ಆ ಅನಿಷ್ಟ ಪದ್ಧತಿಯನ್ನು ಈ ವರ್ಷವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮತ್ತೆ ಅವರಿಗೆ ಕೊಡುವಂತಹ ಏನು ಮರ್ಯಾದೆ ಇದೆ ಅದನ್ನು ದೇವಸ್ಥಾನದ ವತಿಯಿಂದ ಮಾಡಲಿ. ಯಾವುದೇ ಕಾರಣಕ್ಕೂ ಸಹ ಕುರಾನ್ ಪಠಣವನ್ನು ಮಾಡಬಾರ್ದು. ಅಕಸ್ಮಾತ್ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದರೆ ನೇರವಾಗಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಸಮಿತಿ ನೇರವಾಗಿ ಹೊಣೆಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಮನವಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ
ನಾಳೆ ನಡೆಯುವಂತಹ ಏನು ರಥೋತ್ಸವ ಇದೆ, ಆ ರಥೋತ್ಸವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇರ್ತಕ್ಕಂಥ ಮ್ಯಾನ್ಯುಲ್ನಲ್ಲಿ ಇರ್ತಕ್ಕಂತಹ ಏನು ನಿಯಮಗಳಿದೆ ಆ ನಿಯಮಗಳ ಪ್ರಕಾರ ಏನಿದೆ ಆಚರಣೆಗೆ ಮಾತ್ರ ಅವಕಾಶವನ್ನು ಕೊಡಬೇಕು, ಬೇರೆಯಾದ ಆಚರಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅಲ್ಲಿ ಚೆನ್ನಕೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿಯವರು ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟಂತೆ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ. ರಘು ಸಕಲೇಶ್ವರ, ಹಿಂದೂ ಮುಖಂಡ. ಮಹಾಗಣಪತಿ ಸಮರ್ಥನೆಗಳು ಏನು ಮನವಿ ಸಲ್ಲಿಸಿದ್ದಾರೆ ಆ ಮನವಿ ಬಗ್ಗೆ ಕ್ರಮವಹಿಸೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಲೇ ಪತ್ರವನ್ನು